ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಅಯ್ಯೋಪ್ಪೆಲ್ಲ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ನಿನ್ನೆ ವೈಕುಂಠ ಏಕಾದಶಿ ಇರೋದ್ರಿಂದ ನಮ್ಮ ಮನೆ ಹತ್ರನೇ ಇರೋ ಅಂಥ ವೆಂಕಟರಮಣ ದೇವಸ್ಥಾನಕ್ಕೆ ಹೋಗಿದ್ದೆ. ತುಂಬ ಅಂದರೆ ತುಂಬಾ ರಶ್ ಇತ್ತು. 100 ರುಪೀಸ್ ಒಂದು ಕಡೆ ಒಬ್ರಿಗೆ ಎಂಟ್ರಿ ಆ ಥರ ಇತ್ತು, ಸ್ಪೆಷಲ್ ಎಂಟ್ರಿ. ಅದು ಕೂಡ ಲೈನ್ ತುಂಬ ಕ್ಯೂ ಇತ್ತು. ಇದು ನಾರ್ಮಲ್ ಜನಗಳಿಗೆ. ಸೊ ಏನಿಲ್ಲ ಅಂತಂದರೆ 2 ಅವರ್ಸ್ ಬೇಕಾಯಿತು. ನಿಯರ್ಲಿ ನಾವು ಒಂದು 8 ಗಂಟೆಗೆ ಹೋಗಿದ್ದು, ನಾವು ಈಚೆ ಬಂದಾಗ 10 ಗಂಟೆ ಆಯಿತು. ಅಷ್ಟು ಅಂದರೆ ಅಷ್ಟು ರಶ್ ಇತ್ತು. ಆದರೂ ಪರವಾಗಿಲ್ಲ, ದೇವರದ ದರ್ಶನ ಮಾಡ್ಕೊಳ್ಳೋದ್ರ ಮುಂದೆ ಇದು ಯಾವುದೂ ಇಲ್ಲ ಅಲ್ವಾ. ಸೊ ಅದರಲ್ಲೂ ಕೂಡ ಇದು ವಿಶೇಷವಾದಂಥ ವೈಕುಂಠ ಏಕಾದಶಿ ಆಗಿರೋದ್ರಿಂದ ಸೊ ಇವತ್ತು ವೆಂಕಟರಮಣ ಸ್ವಾಮಿ ದರ್ಶನ ಮಾಡಲೇಬೇಕು ಅಂತ ಮನಸ್ಸಲ್ಲಿ ಅಂದ್ಕೊಂಡ್ಮೇಲೆ ನಾವು ಇದನ್ನೆಲ್ಲ ಯೋಚನೆ ಮಾಡೋಕ್ಕೆ ಆಗಲ್ಲ ಅಲ್ವಾ. ಹೌದು, ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಏಕಾದಶಿ ಹೇಗೆ ಬಂತು, ಇವತ್ತಿನ ವಿಶೇಷ ಏನು ಅನ್ನೋದನ್ನು ತಿಳಿಸ್ತೀನಿ. ಹಾಗೆ ಈ ದೇವಸ್ಥಾನದ ಪೂರ್ತಿ ವಿಡಿಯೋ ನಾನು ಇಲ್ಲಿ ಹಾಕ್ತಾ ಇದ್ದೀನಿ. ಯಾರೆಲ್ಲ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡ್ಕೊಂಡಿದ್ದೀರಾ ಎಲ್ರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ. ಹಾಗೆ ಯಾರೆಲ್ಲ ದರ್ಶನ ಮಾಡಿಲ್ಲ, ಈ ವಿಡಿಯೋದ ಮೂಲಕ ಅವರಿಗೂ ಕೂಡ ಒಂದು ದರ್ಶನ ಆಗಲಿ, ಅವ್ರಿಗೂ ಒಳ್ಳೇದಾಗಲಿ ಅನ್ನೋ ಒಂದು ಆಸೆ ಮೇರೆಗೆ ನಾನು ಈ ವಿಡಿಯೋದಲ್ಲಿ ಫುಲ್ ವಿಡಿಯೋನ ಹಾಕ್ತಾ ಇದ್ದೀನಿ. ಸೊ ಆ ದೇವರು ನಿಮಗೂ ಕೂಡ ಒಳ್ಳೇದು ಮಾಡಲಿ. ಬನ್ನಿ, ಏಕಾದಶಿ ಹೇಗೆ ಆಯಿತು, ವೈಕುಂಠ ಏಕಾದಶಿ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಏಕಾದಶಿ ಅಂದರೆ ಪ್ರತಿ ತಿಂಗಳ ಕೃಷ್ಣ ಪಕ್ಷದಲ್ಲಿ ಒಮ್ಮೆ, ಹಾಗೆ ಶುಕ್ಲ ಪಕ್ಷದಲ್ಲಿ ಒಮ್ಮೆ ಬರುವ ಏಕಾದಶಿ ಹರಿನಾಮ ಸ್ಮರಣೆಗೆ ವಿಶೇಷ. ತಿಂಗಳಲ್ಲಿ 2, ವರ್ಷದಲ್ಲಿ 24 ಏಕಾದಶಿಗಳು. ಅದರಲ್ಲಿ ಬಹು ವಿಶೇಷ ಧನುರ್ಮಾಸದಲ್ಲಿ ಬರುವ ವೈಕುಂಠ ಏಕಾದಶಿ. ಈ ದಿನ ಸ್ವರ್ಗದ ಬಾಗಿಲು ತೆಗೆದೇ ಇರುತ್ತೆ. ಈ ದಿನ ಸತ್ತವರು ನೇರ ಭಗವಂತನ ಪಾದವನ್ನು ಸೇರುತ್ತಾರೆ, ಅವರಿಗೆ ಮೋಕ್ಷ ಲಭಿಸುತ್ತೆ ಅನ್ನೋ ನಂಬಿಕೆ. ವಿಷ್ಣು ಪುರಾಣ ವೈಕುಂಠ ಏಕಾದಶಿ ಬಗ್ಗೆ ಏನು ಹೇಳುತ್ತೆ ನೋಡಿ. ಮುರಾ ಎಂಬ ಅಸುರನ ಕಾಟಕ್ಕೆ ಬೇಸತ್ತಿದ್ದಂಥ ದೇವತೆಗಳು ತಮ್ಮ ರಕ್ಷಣೆಗಾಗಿ ವಿಷ್ಣುವಿನ ಮೊರೆ ಹೋಗುತ್ತಾರೆ. ಆಗ ವಿಷ್ಣು ಮುರಾನ ವಿರುದ್ಧ ಯುದ್ಧವನ್ನು ಪ್ರಾರಂಭಿಸುತ್ತಾನೆ. ಆದರೆ ಮುರಾ ಕೂಡ ಅತಿ ಬಲಶಾಲಿ, ಶಕ್ತಿಶಾಲಿಯಾದಂಥ ರಾಕ್ಷಸನಾಗಿದ್ದನು. ಯುದ್ಧ ಬಹಳಷ್ಟು ಸಮಯ ನಡೆದರೂ ಯಾರಿಗೂ ಜಯ ಸಿಕ್ಕದೆ ಕೊನೆಗೆ ವಿಷ್ಣು ವಿಶ್ರಾಂತಿಗೆ ಸ್ವಲ್ಪ ಹೊತ್ತು ನಿದ್ರಿಸುವ ಸಮಯದಲ್ಲಿ ಆತನ ದೇಹದಿಂದ ಆತನ ಹೆಣ್ಣಿನ ಅಂಶ ಮಾಯೆ ಹೊರಬಂದು ಆಕೆ ಮುರಾ ಅಸುರನನ್ನು ಸಂಹಾರ ಮಾಡುತ್ತಾಳೆ. ಈಕೆಯ ತೀಕ್ಷ್ಣ ದೃಷ್ಟಿಗೆ ಮುರಾ ಭಸ್ಮವಾಗಿ ಹೋಗುತ್ತಾನೆ. ವಿಷ್ಣು ಎಚ್ಚರಗೊಂಡವನೇ ತನ್ನ ದೇಹದಿಂದ ಹೊರಬಂದಂಥ ಆತನ ಎನರ್ಜಿ, ಹೆಣ್ಣಿನ ಶಕ್ತಿಗೆ ಈ ಕೆಲಸಕ್ಕೆ ಅಚ್ಚರಿಗೊಂಡು ಖುಷಿಯಿಂದ ಆಕೆಗೆ ಏಕಾದಶಿ ಅನ್ನೋ ಹೆಸರಿಟ್ಟು ಆಕೆಗೆ ಏನು ಬೇಕೋ ಆ ವರವನ್ನು ಕೇಳಲು ಸೂಚಿಸುತ್ತಾನೆ. ರಾಕ್ಷಸನಾದ ಮುರಾನನ್ನು ಸಂಹಾರ ಮಾಡಿದ ಈ ದಿನ ನಿನ್ನನ್ನು ಆರಾಧಿಸುವ ಅಷ್ಟೂ ಭಕ್ತರಿಗೆ ವೈಕುಂಠದ ದ್ವಾರ ತೆರೆದೇ ಇದ್ದು ಅವರ ಪಾಪ ಕರ್ಮಗಳೆಲ್ಲ ತೀರಿ ಅವರಿಗೆ ಮೋಕ್ಷ ಲಭಿಸಲಿ ಅಂತ ಕೇಳಿಕೊಳ್ಳುತ್ತಾಳೆ. ಅವಳ ಒಂದು ಕೋರಿಕೆಗೆ ವಿಷ್ಣು ಒಪ್ಪಿ ಆ ಕೋರಿಕೆಯನ್ನು ಈಡೇರಿಸ್ತಾನೆ. ಆದ್ದರಿಂದ ಅಂದಿನಿಂದ ಏಕಾದಶಿಯ ಕೋರಿಕೆಯಂತೆ ವೈಕುಂಠ ದ್ವಾರ ಸರ್ವರಿಗೂ ತೆರೆದಿರೋ ಈ ದಿನ ವೈಕುಂಠ ಏಕಾದಶಿ ಆಯಿತು. ನೋಡಿದ್ರಲ್ವಾ ವೈಕುಂಠ ಏಕಾದಶಿ ಹೇಗೆ ಆಯಿತು ಅನ್ನೋ ಒಂದು ಚಿಕ್ಕ ಕತೆ. ಖಂಡಿತ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ದೇವಸ್ಥಾನದಲ್ಲಿ ದರ್ಶನ ಆಯಿತು, ತುಂಬ ಖುಷಿ ಆಯಿತು. ಪ್ರಸಾದ ಕೊಟ್ಟರು, ತಗೊಂಡು ಬಂದ್ವಿ. ಹಾಗೆ ನಾನು ಕೂಡ ಉಪವಾಸ ಇದ್ದೆ. ನನ್ನ ಕೆಲವೊಂದು ಕೋರಿಕೆಗಳನ್ನು ನಾನು ದೇವರಲ್ಲಿ ಸಂಕಲ್ಪ ಮಾಡಿಕೊಂಡು ಉಪವಾಸ ಇದ್ದೆ. ನೆಕ್ಸ್ಟ್ ಡೇ ನಾನು ಪೊಂಗಲ್ ಮಾಡಿ ದೇವರಿಗೆ ನೈವೇದ್ಯವನ್ನು ಮಾಡಿ ನಾನು ಕೂಡ ಸೇವಿಸಿದೆ. ಸೊ ಒಂಥರ ಪಾಸಿಟಿವ್ ಎನರ್ಜಿ ಆ್ಯಂಡ್ ತುಂಬ ಖುಷಿ ಆಯಿತು ದೇವ್ರ ದರ್ಶನ ಮಾಡಿದ್ದು. ಸೊ ಅಲ್ಲಿ 3 ದಿವಸ ಕೂಡ ದೇವ್ರ ದರ್ಶನಕ್ಕೆ ಅವಕಾಶ ಇತ್ತು. ಆ ರಶ್ಶಿನಲ್ಲೂ ಕೂಡ ಮಕ್ಕಳ ಜೊತೆ ಹೋಗಿ ದೇವರ ದರ್ಶನ ಮಾಡ್ಕೊಂಡು ಬಂದಿದ್ದು ನನಗಂತೂ ತುಂಬಾ ಖುಷಿ ಆಯಿತು. ಹಾಗೆ ಈ ವಿಡಿಯೋ ಮೂಲಕ ನೀವು ಕೂಡ ದೇವರ ದರ್ಶನವನ್ನು ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಎಷ್ಟೋ ಜನ ದೇವಸ್ಥಾನಕ್ಕೆ ಹೋಗದಲೇ ಇರೋ ಪ್ರಾಬ್ಲಮ್ಸ್ ಕೂಡ ಇರುತ್ತೆ. ಎಲ್ರಿಗೂ ಕೂಡ ಹೋಗೋದಕ್ಕಾಗಿರಲ್ಲ ಸುಮಾರು ಪ್ರಾಬ್ಲಮ್ಸಿಂದ. ಸೊ ದೇವರ ದರ್ಶನವನ್ನು
ಒಂದು ಇಷ್ಟು ವಿಡಿಯೋನ ಮಾಡಿಕೊಂಡೆ, ಕೆಲವರಿಗೆ ಹೆಲ್ಪ್ ಆಗಲಿ, ಈ ಮೂಲಕನಾದರೂ ನೋಡಲಿ ಅನ್ನೋ ಒಂದು ಉದ್ದೇಶದಿಂದ ಅಷ್ಟು ರಶಲ್ಲೂ ಕೂಡ ಒಂದು ಪುಟ್ಟ ವಿಡಿಯೋ ನಿಮಗಾಗಿ ಮಾಡಿದ್ದೀನಿ. ಸೊ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಹೊಸಬ್ರೇನಾದರೂ ನನ್ನ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿಕೊಂಡು ವಿಡಿಯೋನ ನೋಡಿ. ಯಾಕೆ ಅಂದರೆ ನಾನು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ಹಾಗೆ ನೀವು ಒಂದು ಕಮೆಂಟ್ ಮಾಡೋದನ್ನ ಖಂಡಿತ ಮರಿಬೇಡಿ. ಈ ವಿಡಿಯೋ ಇಷ್ಟ ಆದರೆ ಇದೇ ಥರದ ವೀಡಿಯೋಸ್ ನನ್ನ ಒಂದು ಚಾನಲ್ ಇರುತ್ತದೆ. ಸೊ ಖಂಡಿತ ಮಿಸ್ ಮಾಡದೆ ವೀಡಿಯೋಸ್ನ ನೋಡಿ. ಸೊ ನನ್ನ ವಿಡಿಯೋ ಯಾರೆಲ್ಲ ನೋಡ್ತಿದ್ದೀರಾ ಎಲ್ರಿಗೂ ಕೂಡ ಧನ್ಯವಾದಗಳು. ಎಲ್ರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ. ಎಲ್ಲ ಭಯಭಕ್ತಿಯಿಂದ ದೇವರನ್ನು ಪ್ರಾರ್ಥಿಸಿದ್ದೀರಾ, ಹಾಗೆ ಕೋರಿಕೆಗಳನ್ನ ಇಟ್ಟಿದ್ದೀರಾ. ಎಲ್ರಿಗೂ ಕೂಡ ನಿಮ್ಮ ಕೋರಿಕೆ ಈಡೇರಲಿ ಅಂತ ಬೇಡ್ಕೊತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.